ನಮಸ್ಕಾರ. ಲಕ್ಕಿ ಮಂಜು ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನಾನಿವತ್ತು ಚೆರಿ ಹಣ್ಣುಗಳನ್ನು ತಂದು ಹಣ್ಣುಗಳನ್ನು ಹೇಗೆ ಅವಕ್ಕೆ ಪಾಕದಿಂದ ಹಾಕಿ ಮತ್ತು ಕಲ್ಲರ್ ಹಾಕಿ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡವರೆಲ್ಲ ಕೂಡ ಮಾಡ್ಕೊಳ್ಬೋದು. ಚೆರಿ ಹಣ್ಣು ಸಾಮಾನ್ಯ ಎಲ್ಲ ಕಡೆ ಬೆಳೆಯೋದ್ರಿಂದ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಥರ ಈ ಚೆರಿ ಹಣ್ಣುಗಳಿದಾವಲ್ಲ, ಇದನ್ನು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ಬೀಜ ಇರುತ್ತೆ, ಪುಟಾಣಿ ಬೀಜಗಳು. ಆ ಬೀಜನೆಲ್ಲ ತಕ್ಕೊಳ್ಳಿ. ಎಲ್ಲವನ್ನು ರಿಮೂವ್ ಮಾಡ್ಕೊಳ್ಬೇಕು. ಚಾಕುಯಿಂದನೇ ತೆಗಿಬೋದು, ಇಲ್ಲ ಸಣ್ಣದು ಟೂತ್ ಪಿಕ್ ಇರುತ್ತಲ್ಲ ಅದರಲ್ಲಾದರೂ ಕೂಡ ತೆಗಿಬೋದು. ಓಪನ್ ಮಾಡೋಂಗಿಲ್ಲ ಅಂದರೆ ಅದರಲ್ಲಿ ತೆಗಿಬೋದು. ಈ 2 ಪೀಸ್ ಮಾಡ್ತೀನಿ ಅಂದರೆ ಈ ರೀತಿಯೂ ಕೂಡ ಈಸಿಯಾಗಿಯೇ ತಕ್ಕೊಳ್ಬೋದು. ಇದು ತೆಗೆದು ಆಯಿತು ನೋಡಿ. ಇವಾಗ ಬೀಜ ಸಪ್ರೇಟ್ ಆಯಿತು ಮತ್ತು ಈ ಕಾಯಿಗಳು ಕೂಡ ಸಪ್ರೇಟ್ ಆಗಿದೆ. ಇವಾಗ ಇದನ್ನೆಲ್ಲ ಈ ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು, ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡಾದಮೇಲೆ ಇದರಲ್ಲಿ ಅರ್ಧ ಲೋಟ ನೀರು, ಆಮೇಲೆ ಅದಕ್ಕೆ ತಕ್ಕಾಗೋಷ್ಟು ಅರ್ಧ ಲೋಟನೇ ಸಕ್ಕರೆ ಹಾಕ್ಕೊಳ್ಬೇಕು. ಆ ಸಕ್ಕರೆ ಹೀಗೇ ಅದು ಕುದ್ದು ಚೆನ್ನಾಗಿ ಪಾಕ ಬರೋ ಹಾಗೇನಿಲ್ಲ, ಸ್ವಲ್ಪ ಅದು ಸಕ್ಕರೆ ಎಲ್ಲ ನೀರಾಗಬೇಕು. ಅದಾದಮೇಲೆ ಇವಾಗ ನಾನು ಈ ಚೆರಿ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಲ್ಲ, ಮತ್ತು ಫುಡ್ ಕಲರು ಕೂಡ ಅದಕ್ಕೆ ಹಾಕಿ ಆ್ಯಡ್ ಮಾಡ್ಕೊಳ್ಬೇಕು. ಫುಡ್ ಕಲರ್ನು ಹಾಕಿ ಇದಾದಮೇಲೆ ಚೆರಿ ಹಣ್ಣನ್ನು ಅದರೊಳಗೆ ಹಾಕಿ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ಇರುವಾಗ ಮುಚ್ಚಿಬಿಡಿ. ಏಕೆಂದರೆ ಆ ಸ್ವೀಟ್ನೆಸ್ ಎಲ್ಲ ಈ ಚೆರಿ ಹಣ್ಣುಗಳು ಹೀರ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಫುಡ್ ಕಲರ್ ಹಾಕಿದ್ದೀನಿ. ಒಂದು ಪಿಂಚು, ಅಂದರೆ ನಮ್ಮ ಕೈ 2 ಬೆರಳು ಮಧ್ಯೆ ಹಿಡಿತೀವಲ್ವ ಅಷ್ಟು ಹಿಡ್ಕೊಂಡ್ರೆ ಸಾಕು. ಒಳ್ಳೆ ಕಲ್ಲರು ಕಾಣುತ್ತೆ. ಅದಕ್ಕೋಸ್ಕರ, ಇಲ್ಲಾಂದರೆ ಚೆರಿ ಹಣ್ಣಿನ ಕಲರ್ ಬರೋದೇ ಇಲ್ಲ. ಇವಾಗ ಇದು ಪಾಕ ಕುಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀಟಾಗಿ ಕುಡ್ಕೊಳ್ಳೋವರೆಗೂ ಅದಕ್ಕೆ ಹಾಕಿ ಮುಚ್ಚಿಟ್ಕೊಂಡ್ರೆ ಆಮೇಲೆ ಅದು ಎಲ್ಲ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಚೆರಿ ಹಣ್ಣು ರೆಡಿ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮಾಡುವಂಥದ್ದು. ಇವಾಗ ಇಲ್ಲ ಅಂದರೆ ನೀವು ಅದನ್ನು ತೆಗೆದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬೋದು. ಸ್ವಲ್ಪ ಒಣಗೋಕ್ಕೆ ಬಿಡಬೇಕಾಗುತ್ತೆ. ಒಣಗಿದ ಮೇಲೇ ಮತ್ತೆ ಆ ಪಾಕದೊಳಗೆ ಸ್ವೀಟ್ ಕಡಿಮೆ ಆದರೆ ಮತ್ತೆ ಅದೇ ಪಾಕ ಇರುತ್ತಲ್ಲ, ಆ ಪಾಕದೊಳಗೆ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಹಣ್ಣು. ನಾವೇ ಮಾಡ್ಕೊಳ್ಳೋದ್ರಿಂದ ಫುಡ್ ಕಲರ್ ಎಫೆಕ್ಟೇನೆ. ಫುಡ್ ಕಲರ್ ಹಾಕಿಲ್ಲ ಅಂದರೆ ಇದು ಕಲ್ಲರೇ ಕಾಣಿಸಲ್ಲ, ಏನು ಕಲರ್ ಕಾಣಿಸಲ್ಲ, ಹೇಗಿದೆಯೋ ಹಾಗೇ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಫುಡ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಟ್ರಾಕ್ಷನ್ ಆಗಿರುತ್ತೆ. ಸೊ ನೋಡಿ, ಇವಾಗ ಟಿಶ್ಯೂ ಪೇಪರ್, ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಡ್ರೈ ಆದಮೇಲೆ ಪುನಃ ಅದರೊಳಗೆ ಹಾಕಿ, ಈ ಥರ ಡ್ರೈ ಆಗಲಿ. ಅದರೊಳಗೆ ಹಾಕಿದ್ರೆ ಇರೋ ಪಾಕ ಕೂಡ ಅದು ಕುಡ್ಕೊಳ್ಳುತ್ತೆ. ಕುಡ್ಕೊಂಡಾಗ ಅದು ರುಚಿನೇ ಎಕ್ಸ್ಟ್ರಾರ್ಡಿನರಿಯಾಗಿ ಮತ್ತೆ ರುಚಿ ಜಾಸ್ತಿ ಆಗುತ್ತೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.